ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಜನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಗೌತಮಿ ಮತ್ತು ನಮ್ಮ ಹನುಮಂತ್ ಅವರು ಫುಲ್ಲು ಒಂಥರ ಅಣ್ಣ ತಂಗಿ ಬಾಂಧವ್ಯ ಒಂದು ಎದ್ದು ಕಾಣಿಸ್ತದೆ ಅಂತಲೇ ಹೇಳ್ಬೋದು. ಈ ಪ್ರೋಮೋನ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದೊಡ್ಡ ಲೈಕ್ ಮಾಡೋಣ ಮರಿಬೇಡಿ. ಆ್ಯಂಡ್ ಗೈಸ್, ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ಎಪಿಸೋಡಲ್ಲಿ ಒಂದಷ್ಟು ಘಟನೆಗಳು ನಡೆಯುತ್ತೆ. ಆ್ಯಂಡ್ ಮೋರ್ ಓವರ್ ಏನಪ್ಪ ಅಂತಂದರೆ ಈ ಜೋಡಿ ಚೇಂಜ್ ಅಂತ ಏನಿರುತ್ತೆ ಬ್ರೇಕ್ ಮಾಡ್ಕೊಡೋದ್ರಲ್ಲಿ ಅದರಲ್ಲಿ ಗೌತಮಿ ಅವರು ತ್ರಿವಿಕ್ರಮ್ ಅವ್ರನ್ನ ಚೂಸ್ ಮಾಡಿರ್ತಾರೆ. ಅದನ್ನು ಕೂಡ ಒಂದು ತಲೆಯಲ್ಲಿರುತ್ತೆ. ಬಟ್ ಗೌತಮಿ ಅವ್ರನ್ನ ಅವರು ಚೂಸ್ ಮಾಡಲ್ಲ. ರೀಸನ್ಸ್ ಕೊಡ್ತಾರೆ ಏನಂತಂದರೆ ಅವ್ರು ಆ್ಯಕ್ಚುಲಿ ಗೆಲ್ಲುವ ಸ್ಪಿರಿಟ್ ಇದೆ, ಬಟ್ ಅವ್ರು ಗೆಲ್ಲಬೇಕು ಅಂತಲೇ ಆಡಲ್ಲ, ಪ್ರಯತ್ನ ಪಡ್ತಾರೆ ಅಂತ ಒಂದು ಔಟ್ಪುಟ್ನ ಅಂದರೆ ಅವರು ಆಚೆ ಆಗ್ತಾರೆ. ತ್ರಿವಿಕ್ರಮ್ ಅವರು ಅವ್ರ ಪರವಾಗಿ ಏನು ಅನಿಸುತ್ತೆ ಅಂತ. ಆ್ಯಂಡ್ ಗೌತಮಿ ಅವ್ರಿಗೆ ಇದೆಲ್ಲ ಒಂಥರ ಮಕ್ಕಕ್ಕೆ ಹೊಡೆದಂಗೆ ಆಗಿದೆ. ನಾನು ಅವ್ರನ್ನ ಚೂಸ್ ಮಾಡಿದೆ, ಅವ್ರು ನನ್ನ ಚೂಸ್ ಮಾಡಿದ್ವಲ್ಲ ಅನ್ನೋದೆಲ್ಲೋ ಒಂದು ಕಡೆ ಅವ್ರಿಗೆ ಮನಸ್ಸಲ್ಲಿ ಡೀಪಾಗಿ ಹರ್ಟ್ ಮಾಡಿದೆ ಅಂತ ಅನ್ಕೊತೀನಿ. ಯಾಕಂದರೆ ಅವ್ರಿಗೆ ಬ್ಯಾಟ್ಸ್ ಕೊಡುವಂಥ ವಿಚಾರದಲ್ಲಿ ಆಗಿರ್ಬೋದು. ಆ್ಯಂಡ್ ತುಂಬ ಸತಿ ಅವ್ರು ಏನಂತ ಅಂದರೆ ಇವರು ಅವ್ರ ಪರವಾಗಿ ಹೋದ್ರು, ಬಟ್ ಅವ್ರು ಇವ್ರ ಪರವಾಗಿ ನಿಂತ್ಕೊತಾರ ಅಂತ ಗೌತಮಿ ಅವರು ಒಂದು ಸ್ವಲ್ಪ ದುಃಖನ ಹೊರ ಹಾಕ್ತಾರೆ. ಅದಾದಮೇಲೆ ಹನುಮಂತಿಗೂ ಸಾರಿನೂ ಕೂಡ ಕೇಳ್ತಾರೆ. ಬಟ್ ಹನುಮಂತು ಏನಂತ ಹೇಳ್ತಾರೆ, ನೀವು ಇವಾಗ ಏನಂತ ಬಂದಿರೋದು, ಇವಾಗ ನೀವು ಗೆಲ್ಲಲ್ಲ ಅಂತ ಅವ್ರು ನಿಮ್ಗೆ ಹೇಳಿದಾರಲ್ಲ, ಪ್ರೂವ್ ಮಾಡಿದ್ಯಲ್ಲ ಬಿಡು, ಖುಷಿ ಪಡು. ಯಾಕಂದ್ರೆ 150 ಪಾಯಿಂಟ್ಸ್ ಹನುಮಂತ್ ಅವ್ರದ್ದು ದೊಡ್ಡ ಗುಣ ಏನಂತಂದ್ರೆ ಅವ್ರು ತೋರಿಸ್ಕೊಂತಿದ್ದಾರೆ. ಇಲ್ಲಿ ಸಣ್ಣತನ ಅನ್ನೋದು ಗೌತಮಿ ಅವರು ಎದ್ದು ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಗೈಸ್, ಇಲ್ಲಿ ಕ್ಲಿಯರ್ ಕಟ್ಟಾಗಿ ನಮ್ಗೆ ಗೊತ್ತಾಗ್ತಾ ಇರೋದು ಒಂದೇನಪ್ಪ ಅಂತಂದರೆ ಆ ಎಪಿಸೋಡಲ್ಲಿ ಏನು ನಡೀತು ಟಾಸ್ಕ್ ಆಗಿರ್ಬೋದು. ತ್ರಿವಿಕ್ರಮ್ ಅವ್ರು ಸೆಕೆಂಡ್ ಬರ್ತಾರೆ, ಮೊದಲನೇದಾಗಿ ಫಸ್ಟ್ ಬರೋದೇ ಗೌತಮಿ ಹಾಗೂ ಹನುಮಂತ್ ಅವರು. ಬಟ್ ಇದರಲ್ಲೇ ಗೊತ್ತಾಗ್ತಾ ಇದೆ, ಹನುಮಂತು ನಾನು ಎಲ್ಲೂ ಇದುವರೆಗೂ ಟಾಸ್ಕ್ ಪರ್ಫಾರ್ಮೆನ್ಸಲ್ಲಿ ಕೆಳಗಡೆ ಬಂದಿದ್ದೆ ನಾನು ನೋಡಿಲ್ಲ. ಮಿನಿಮಮ್ 2 ಸೆಕೆಂಡಲ್ಲಿ 3 ಇದ್ದೇ ಇರ್ತಾರೆ. ಸೊ ಎಲ್ಲೋ ಒಂದು ಕಡೆ ತ್ರಿವಿಕ್ರಮ್ ಅವರು ಕೂಡ ಈ ನೆನ್ನೆ ಗೇಮ್ ಮಾಡಿದ್ದು ನೋಡಿದಾಗ ಅವರು ಫಸ್ಟ್ ಬರಲ್ಲ ಅಂತ ನನಗೆ ಕ್ಲಾರಿಟಿ ಗೊತ್ತಿತ್ತು. ಯಾಕಂದರೆ ಅದು ಸ್ಟ್ರೆಚಿಂಗ್ ಆಗಿರೋದ್ರಿಂದ ತುಂಬ ಫ್ಲೆಕ್ಸಿಬಿಲಿಟಿ ಇರಬೇಕಾಗುತ್ತೆ ಆ ಗೇಮಿಂಗು. ಆ್ಯಂಡ್ ಮೋರ್ ಓವರ್ ಉಗ್ರ ಮಂಜು ಅವರು ಕೂಡ ಒಂದೆರಡು ಕಡೆ ಫೌಲ್ ಆಯಿತು, ನಾವು ನೋಡಿದ್ವಿ. ಬಟ್ ಅವ್ರು ಫೌಲ್ ಕೊಡಲಿಲ್ಲ ಅಲ್ಲಿ. ಹೌದು, ಸೊ ಬೇಕು ಅಂತಾನೆ ಮಾಡಿದ್ರು, ಅವ್ರು ಫೇವರಿಸಮ್ ಮಾಡಿದ್ರು ಅಂತಲೇ ಹೇಳ್ಬೋದು ಗೌತಮಿ ಅವ್ರಿಗೆ. ಬಟ್ ಇಲ್ಲಿ ಇಟ್ಸ್ ಓಕೆ. ಬಟ್ ಚೆನ್ನಾಗಿ ಆಡಿದ್ರು, ಗೇಮ್ ಎಲ್ಲ ಆಡಿದ್ರು. ಅಂದರೆ ಫೌಲ್ ಬೇರೆ, ಬಟ್ ಗೇಮ್ ಕಂಪ್ಲೀಟಾಗಿ ಬಿಡೋದೇ ಬೇರೆ. ಅದನ್ನು 2ನೇ ಸ್ಥಾನದಲ್ಲಿ ಅವ್ರು ಬಿಡ್ತಾರೆ, ಇವ್ರು ಮೊದಲನೇದಾಗಿ ಗೆಲ್ತಾರೆ. ಅದಕ್ಕೆ ಸ್ವಲ್ಪ ಹತ್ಕೊಂಡು ಹೇಳ್ತಾ ಇರ್ತಾರೆ. ಆಮೇಲೆ ಕೇಳ್ತಾರೆ, ಇವಾಗ ಇನ್ಮೇಲೆ ನನಗೆ ಅಕ್ಕನ ಥರ ಸ್ವೀಕರಿಸ್ತೀರಾ ನೀವು ಅಂತ ಕೇಳಿದಾಗ ಹ್ಞೂ ಅಕ್ಕ ಅಂತ ಹಗ್ ಮಾಡ್ತಾರೆ. ಸೊ ಇಟ್ಸ್ ಗುಡ್ ಸೈನ್ ಆಗುತ್ತೆ. ಆ್ಯಕ್ಚುಲಿ ಗೌತಮಿ ಅವ್ರು ಏನಪ್ಪ ಅಂತಂದರೆ ಲಾಯಲ್ಟಿಗೆ ಸ್ಟ್ಯಾಂಡ್ ಆಯಿತು ಅಂತಂದರೆ ಅವರು ಕೂಡ ಏನೋ ಮನೇಲಿ ಇರೋಷ್ಟು ದಿನ ಒಂದು ಹೆಸರನ್ನ ಉಳಿಸ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ಇಲ್ಲ, ತಪ್ಪು ಮಾಡಿದ್ದಾರೆ ಆ್ಯಕ್ಚುಲಿ. ಲೈಕ್ ತ್ರಿವಿಕ್ರಮ್ ಅವ್ರನ್ನ ಸೆಲೆಕ್ಟ್ ಮಾಡ್ಬೋದಾಗಿತ್ತು, ಬಟ್ ಮಾಡಿಬಿಟ್ಟಿದ್ದಾರೆ. ಬಟ್ ಇವಾಗಲಾದರೂ ಹನುಮಂತನ ಲೈಕ್ ಈಗ ಏನೋ ಅಕ್ಕ ಅಂತ ಏನೋ ಹೇಳಿ ಅಂತ ಅಂದಿದ್ದಾರಲ್ಲ, ಸೊ ಅದನ್ನು ಉಳಿಸ್ಕೊಂಡು ಹೋದರೆ ಈಗ ಏನಾಗುತ್ತೆ ಗೊತ್ತಾ, ಒಂದು ಟೀಮನ್ನೇ ಡಿವೈಡ್ ಆಗುತ್ತೆ ಅಂತ ಅನ್ಕೊಂತೀನಿ. ಯಾಕಂದರೆ ಗ್ರೂಪಿಸಮ್ ಕ್ರಿಯೇಟ್ ಆಗುತ್ತೆ. ಇವಾಗ ಹೆಂಗೆ ಗ್ರೂಪಿಸಮ್ ಕ್ರಿಯೇಟ್ ಆಗುತ್ತೆ ಅಂದರೆ ಉಗ್ರಂ ಮಂಜು, ಭವ್ಯಗೌಡ ಅವರು, ಮೋಕ್ಷಿತಾ ಅವರು ಒಂದು ಟೀಮಲ್ಲಿ ಇರೋದು ನಿಮ್ಗೆ ಗೊತ್ತಿರೋ ಹಾಗಿದೆ. ಸೊ ಅದ್ರ ಜೊತೆ ಈಗ ಧನರಾಜ್ ಅವರು ಜಾಯ್ನ್ ಆಗ್ತಾರೆ. ಯಾಕಂದ್ರೆ ಮೋಕ್ಷಿತಾ ಮತ್ತು ಧನರಾಜ್ ಅವರ ಬಾಂಡಿಂಗ್ ತುಂಬ ಚೆನ್ನಾಗಿ ಆಗ್ತದೆ. ಆ್ಯಂಡ್ ಇವಾಗ ಹನುಮಂತನು ಕೂಡ ಈಗ ಅಕ್ಕ ಅಂತ ಸ್ವೀಕರಿಸ್ಬಿಟ್ಟಿದ್ದಾರೆ ಗೌತಮಿ ಅವ್ರನ್ನ. ಇವರೆಲ್ಲ ಒಂದೇ ಟೀಮಲ್ಲಿ ಇತ್ತು ಅಂತಂದರೆ ಇನ್ನೂ ಚೆನ್ನಾಗಿ ಪಳಗಿಸ್ಬೋದು. ಆ್ಯಂಡ್ ಇವಾಗ ನನ್ನ ಪ್ರಕಾರ ಏನಾಗುತ್ತೆ ಅಂತಂದರೆ ಶಿಶಿರ್ ಅವ್ರು ಒಂದು ಟೀಮ್ ಮಾಡ್ಕೊತಾರೆ, ತ್ರಿವಿಕ್ರಮ್ ಅವ್ರು ಒಂದು ಟೀಮ್ ಮಾಡ್ಕೊತಾರೆ. ತ್ರಿವಿಕ್ರಮ್ ಟೀಮಲ್ಲಿ ಯಾರು ಇರ್ತಾರಪ್ಪ ಅಂತಂದರೆ ಚೈತ್ರ ಕುಂದಾಪುರ ಅವರು, ಉಗ್ರಂ ಮಂಜು ಅವರು, ಹೆಸರು ಉಗ್ರ ಮಂಜು ಅಂತೀನಿ, ಗೋಲ್ಡ್ ಸುರೇಶ್ ಅವ್ರು ಇರ್ತಾರೆ, ಅನುಷ್ ಅವ್ರು ಇರ್ತಾರೆ, ಭವ್ಯ ಅವ್ರು ಇರ್ತಾರೆ. ಆ್ಯಂಡ್ ಧರ್ಮ ಅವರು ಆ್ಯಕ್ಚುಲಿ ಬ್ರೋ ಅಂತ ಜಾಸ್ತಿ ಮಾತಾಡ್ಸಿದ್ದೆ ಅವ್ರನ್ನ. ಸೊ ಇದು ಏನಾಗುತ್ತೆ, ಟೀಮ್ ಡಿವೈಡ್ ಆಗಿ ನೆಕ್ಸ್ಟ್ ವೀಕು ಟೀಮ್ ಆಟ ಆಗುತ್ತೆ ನೋಡ್ಕೊಳ್ಳಿ. ಯಾಕಂದರೆ ಈಗ ಆಲ್ರೆಡಿ ಜೋಡಿ ಅಂತ ಏನು ಮಾಡಿರ್ತಾರೆ, ಇದು ಬೇರೆ ಥರ ಆಗುತ್ತೆ. ಬಟ್ ಈಗ ಜೋಡಿ ಮಾಡಿರೋದೇ ಒಂದು ಗ್ರೂಪಿಸಮ್ ಕ್ರಿಯೇಟ್ ಆಗಲಿ ಅನ್ನೋದು ಒಂದು ತಲೆಯಲ್ಲಿ ಇಟ್ಕೊಂಡು ಮಾಡಿರೋದು ಇವರು. ಯಾಕಂದರೆ ಅಲ್ಲಿರುವಂತಹ ವ್ಯಕ್ತಿತ್ವಗಳಿಗೂ ಅಷ್ಟೇ ಅಂದರೆ ಬ್ಯಾಲೆನ್ಸ್ಡ್ ಆಗಿ ಕೊಟ್ಟಿದ್ದಾರೆ. ಸೊ ಯಾಕಂದರೆ ಈಗ ಕಿತ್ತಾಕಿದ್ರು, ಭವ್ಯಗೌಡ ಅವ್ರು ಏನಿತ್ತು ಅವ್ರು ಕಿತ್ತಾಕೊಂಡು ತ್ರಿವಿಕ್ರಮ್ ಅವ್ರ ಹತ್ರ ಬಂದರು. ಈಗ ಕರೆಕ್ಟಾಗಿ ಆಗಿದೆ, ಉಸ್ತುವಾರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮ ಮಂಜು ಉಸ್ತುವಾರಿ ಕರೆಕ್ಟ್ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ಗೇಮ್ ಕಡೆ ಎಲ್ಲ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲೋ ಒಂದು ಕಡೆ ಒಂದು ಇನ್ಪುಟ್ ಅನಿಸುತ್ತೆ. ಸೊ ಇದೆಲ್ಲ ಕರೆಕ್ಟಾಗಿ ನಡೀತಾ ಇದೆ. ಬಿಗ್ ಬಾಸ್ ಅವರು ಒಂದು ಇನ್ಪುಟ್ನ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಬಿಗ್ ಬಾಸ್ ಅವರು ಇವಾಗ ಔಟ್ರೇಜಸ್ ಏನೇನು ನಡೀತಾ ಇರುತ್ತೆ, ಆಚೆ ಕಡೆ ಏನು ನಡೀತಾ ಇದೆ, ನಮ್ಮ ಜನಗಳ ವಾಯ್ಸ್ ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಕಮೆಂಟ್ಸ್ಗಳು ಹಾಕಿದಾಗಿರ್ಬೋದು, ಎಲ್ಲ ಇನ್ಪುಟ್ಗಳನ್ನ ತೊಗೊಂಡು ಚೆನ್ನಾಗಿ ಗೇಮ್ಸ್ನ ಮುಂದುವರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಉಗ್ರ ಮಂಜೂರು ಇನ್ ಬಿಟ್ವೀನ್ ಅವರು ಕೂಡ ಕೂತಿದ್ರು ಪಕ್ಕದಲ್ಲೇ. ಬಟ್ ಅವ್ರ ಮನಸ್ಸಲ್ಲಿ ಏನು ನೋಡ್ತಾ ಇರುತ್ತೆ ಅಂತಂದ್ರೆ ಲೈಕ್ ಎಲ್ಲೋ ಒಂದು ಕಡೆ ನನ್ನಿಂದ ಗೌತಮಿಯವ್ರನ್ನ ದೂರ ಆಗ್ತಾ ಇದ್ದಾರಾ ಮೇ ಬಿ ಅನ್ಸುತ್ತೆ. ಹೇಳಕ್ಕಾಗಲ್ಲ, ಗೊತ್ತಿಲ್ಲ ಅದು ಏನು ಕಥೆನೋ ಏನೋ ಅಂತ ಅವ್ರ ಮನಸ್ಸಲ್ಲಿ. ತುಂಬ ಜನ ಇದನ್ನ ಕೇಳ್ತಾ ಇದ್ರಿ ಅಂದರೆ ಉಗ್ರಂ ಮಂಜುನ ಗೆಳೆಯ ಅಂತ ಕರೀತಾ ಇದಾರಪ್ಪ. ಏನಪ್ಪ ಫಸ್ಟು ಉಗ್ರಂ ಅಣ್ಣ ಮಂಜಣ್ಣ ಅಂತ ಕರಿತಿದ್ರು, ಈಗ ಗೆಳೆಯ ಅಂತ ಕರೀತಾರೆ. ಇಲ್ಲ, ಆ್ಯಕ್ಚುಲಿ ಅವ್ರು ಫಸ್ಟಿಂದನೂ ಗೆಳೆಯ ಅಂತಲೇ ಕರಿತಿದ್ದು. ತುಂಬ ಜನ ಕನ್ಫ್ಯೂಷನ್ ಆಗಿದ್ರೆ ಅದಕ್ಕೆ ಕ್ಲಾರಿಟಿ ನಾನು ಕೊಡ್ತಾರೆ ಅದಷ್ಟೇ. ಆ್ಯಂಡ್ ಗೈಸ್, ಏನನ್ನಿಸ್ತು ನಿಮಗೆ ಈ ವಿಡಿಯೋ ನೋಡೋಣ, ಅಕ್ಕ ತಂಗಿಯರ ಸಂಬಂಧದ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ನೋಡಿದಲ್ಲಿ ಗೈಸ್. ಅಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.